ಬನ್ನಿ ಸಂಬಂಧಪಟ್ಟಂಗೆ ಮಾತಾಡಲಿಕ್ಕೆ ರೇಣುಕಾಚಾರ್ಯ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರೇಣುಕಾಚಾರ್ಯ ಅವರೇ, ನೋಡ್ತಾ ಇದ್ದೀರಿ ಎಚ್ ಸಿ ಬಾಲಕೃಷ್ಣ ಅಲ್ಲ, ಪ್ರಬುದ್ಧ ಕೃಷ್ಣನೇ. ಏನೋ ಬಿಡಪ್ಪ, ಏನೋ ತಪ್ಪಾಗಿ ಹೇಳ್ಬಿಟ್ರು ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ನೀವೇನಾದರೂ ಓಟ್ ಹಾಕಲಿಲ್ಲ ಅಂತಂದರೆ ನಾವು ಗ್ಯಾರಂಟಿಗಳನ್ನು ನಿಲ್ಲಿಸ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಏನಂತೀರಿ ರೇಣುಕಾಚಾರ್ಯ ಅವರೇ? ನಮಸ್ಕಾರ. ನಮಸ್ಕಾರ, ಹೇಳಿ. ಬ್ಲಾಕ್ ಮೇಲ್ ಕೃಷ್ಣ ಅಂತ ಹೇಳಿ ತಪ್ಪ ಅಲ್ಲ. ಜನರಿಗೆ ಬ್ಲಾಕ್ ಮೇಲ್ ಮಾಡಕ್ ಹೊರಡಿದ್ದಾರೆ. ಚುನಾವಣೆ ಪೂರ್ವದಲ್ಲಿ ಜನರಿಗೆ 5 ಭರವಸೆಗಳು ಕೊಟ್ಟು ಅಧಿಕಾರಕ್ಕೆ ಬಂದರು. ಯಾವ್ದೋ ಬ್ರಹ್ಮಲೋಕದಲ್ಲಿ ಇವರು ಇನ್ನೂ ತೇಲಾಡ್ತಾ ಇದಾರೆ. ಆ ಭರವಸೆಗಳು ಸಹ ಯಶಸ್ವಿಯಾಗಿ ಇನ್ನೂ ಅನುಷ್ಠಾನ ಆಗಿಲ್ಲ. ಅನ್ನಭಾಗ್ಯ ನರೇಂದ್ರ ಮೋದಿ ಅವರು ಕೊಟ್ಟ 5 kg 3 kg ಕೊಡ್ತಾ ಇದಾರೆ. ಅದನ್ನು ಪೂರ್ಣ ಕೊಡ್ತಾ ಇಲ್ಲ. 174 ರೂಪಾಯಿ ಇವರು ಹೆಚ್ಚುವರಿ ಕೊಡ್ತಾ ಇದಾರೆ. ಗೃಹಲಕ್ಷ್ಮಿದಂತೂ ಇನ್ನೂ 60% ಮಹಿಳೆಯರಿಗೆ ಸಿಕ್ಕಿಲ್ಲ. ಶಕ್ತಿ ಯೋಜನೆ, ಈ ಬಸ್ಗಳು ಗ್ರಾಮೀಣ ಪ್ರದೇಶದಲ್ಲಿ ಬಸ್ಗಳೇ ಇಲ್ಲ. ಎಲ್ಲೋ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ದೊಡ್ಡ ದೊಡ್ಡ ನಗರಗಳಲ್ಲಿ ಮಾತ್ರ ಬಸ್ಗಳು, ಕೆಲವು ಪ್ರವಾಸ ಹೋಗ್ತಾರೆ. ಇದು ಸಹ 80% ಮಹಿಳೆಯರು ಇದು ಅನುಕೂಲ ಆಗಿಲ್ಲ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಅಲ್ಲ ರೇಣುಕಾಚಾರ್ಯ ಅವರೇ, ಅಂದರೆ ಇವ್ರ ಮನಸ್ಸಲ್ಲಿ ಮುಂದೊಂದಲ್ಲ ಒಂದು ದಿವಸ ನಿಲ್ಲಿಸ್ಬಿಡ್ಬೇಕು ಅಂತ ಇದೆ, ಅದಕ್ಕೋಸ್ಕರ ನೆಪಗಳು ಹುಡುಕ್ತಾ ಇದ್ದಾರೆ ಅಂತೀರಿ ನೀವು? ಒಂದು ಚುನಾವಣೆ ಸಂದರ್ಭದಲ್ಲಿ ಆಸೆ ಆಮಿಷಗಳನ್ನು ಒಡ್ಡಕ್ಕೆ ಹೊರಟಿದ್ದಾರೆ. ಈ ರಾಜ್ಯದ ಜನ ಬಹಳ ಪ್ರಜ್ಞಾವಂತ ಮತದಾರರು. ದೇಶದಲ್ಲಿ ಮತ್ತೊಮ್ಮೆ ಮೋದಿ, ಮಗದೊಮ್ಮೆ ಮೋದಿ ಜನ ಆಯ್ಕೆ ಮಾಡ್ತಾರೆ. ಇವರು ಈಗಾಗಲೇ ಈ ಕಾಂಗ್ರೆಸ್ ಇವ್ರ IND ಒಕ್ಕೂಟ ಚಿತ್ರ ಆಗಿದೆ. ಹಾಗಾಗಿ ಮತಗಳು ಕೊಡಲ್ಲ ಅಂತ ಇವ್ರಿಗೆ ಕನ್ಫರ್ಮ್ ಆಗಿದೆ. ಅದಕ್ಕೋಸ್ಕರ ಇವರು ಜನರಿಗೆ ಬ್ಲಾಕ್ ಮೇಲ್ ಮಾಡಕ್ ಕೊಟ್ಟಿದ್ದಾರೆ. ಈ ರೀತಿ ಹುಚ್ಚು ಹೇಳಿಕೆಗಳಿಂದ ಅವರ ಸರ್ಕಾರಕ್ಕೆ ಇಮೇಜ್ ಧಕ್ಕೆ ಆಗುತ್ತೆ. ಇದನ್ನ ಮುಖ್ಯಮಂತ್ರಿಗಳು ಹೇಳ್ಬೇಕಲ್ಲ. ಇವ್ರು ಎಲ್ಲಿ 100ಕ್ಕೆ 100 ಭರವಸೆ ಕೊಟ್ಟಿದ್ರು. ಮುಖ್ಯಮಂತ್ರಿಗಳು ಹೇಳ್ತಾರೆ ನಾವು ಕೊಟ್ಟ ಭರವಸೆಗಳನ್ನ 100ಕ್ಕೆ 100 ಈಡೇರಿಸಿದ್ವಿ ಅಂತ ಹೇಳಿದ್ರೆ ಎಲ್ಲಿ ಈಡೇರಿಸಿದ್ದಾರೆ? ಇವರು ಶಾಸಕರೇ ಈ ರೀತಿ ಜನರಿಗೆ ಆಮಿಷಗಳು ಒಡ್ಡಿ ನಮಗೆ ಮತ ಕೊಡಬೇಕು ಅಂತ ಹೇಳಿದ್ರೆ ಇವ್ರ ಮೇಲೆ ಚುನಾವಣೆ ಸಂದರ್ಭದಲ್ಲಿ ಸಹ ಈ ರೀತಿ ಮಾತಾಡ್ಬೋದು. ಇದೇ ರೀತಿ ಮಾತಾಡ್ತಾರೆ, ಇವ್ರ ಮೇಲೆ ಕೇಸ್ ಹಾಕ್ಬೇಕು, ಮೊಕದ್ದಮೆ ಹೂಡ್ಬೇಕಾಗುತ್ತೆ. ಜನನೇ ಹೂಡ್ತಾರೆ. ಇದನ್ನ ಸಹಿಸಲ್ಲ, ಜನ ರೊಚ್ಚಿಗೆ ತಳ್ತಾರೆ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ರೇಣುಕಾಚಾರ್ಯ ಇಲ್ಲಿ DK ಶಿವಕುಮಾರ್ ಅವರು ಕೂಡ ಮಾತನಾಡಿದ್ದಾರೆ. ಒಂದ್ ವೇಳೆ ಮತ್ತೊಂದು ಟರ್ಮಿಗೆ ಕೇಂದ್ರ ಸರ್ಕಾರದ BJPದೇ ಬಂದ್ರೆ ಗ್ಯಾರಂಟಿಗಳನ್ನ ಬಂದ್ ಮಾಡಿಸ್ತಾರೆ, ಅವರು ಭಾವನೆ ಮೇಲೆ ಆಟ ಆಡ್ತಿದ್ದಾರೆ, ನಾವು ಬದುಕಿನ ಬಗ್ಗೆ ಯೋಚನೆ ಮಾಡ್ತಿದೀವಿ ಅಂತ. ಸರ್, ಭಾವನೆಗಳಲ್ಲ ನೋಡಿ, ಜನರ ನಮ್ಮ ಹಿಂದೂಗಳ ಭಾವನೆಗಳು ಏನಿತ್ತು ಅದನ್ನ ಸಕಾರ ಮಾಡ್ತಾ ಇದೀವಿ ನಾವು. ಜನರ ವಿರುದ್ಧವಾಗಿ ನಡ್ಕೊಳ್ತಲ್ಲ, ಜನರ ಪರವಾಗಿ. ಇವ್ರಿಗೆ ಗೊತ್ತಾಗಿದೆ ಅದು ದೇಶದಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿ 3ನೇ ಬಾರಿಗೆ ಪ್ರಧಾನಮಂತ್ರಿ ಆಗ್ತಾರೆ. ಸೂರ್ಯಚಂದ್ರ ಎಷ್ಟು ಸತ್ಯನೋ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗೋದು ಅಷ್ಟೇ ಸತ್ಯ. ನರೇಂದ್ರ ಮೋದಿ ಅವರು ಎಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ಸರ್. ಜಗತ್ತಿನಲ್ಲಿ ಜಾಗತಿಕ ಮನ್ನಣೆ ಪಡೆದಿದೆ. ಆರ್ಥಿಕತೆಯಲ್ಲಿ ಇವತ್ತು ದೇಶ ನಮ್ದು 5ನೇ ಸ್ಥಾನದಲ್ಲಿದೆ. ಮುಂದೆ 3ನೇ ಸ್ಥಾನಕ್ಕೆ ಬರ್ತೀವಿ. 370 ಆರ್ಟಿಕಲ್ ಅಂತ ತೆಗೆದಾಕಿದೀವಿ, ಮಾತು ಕೊಟ್ಟಂತೆ. ಈ ಕಳೆದ 500 ವರ್ಷಗಳಿಂದ ಹೋರಾಟದ ಪ್ರತಿಫಲ ಭವ್ಯವಾದ ರಾಮ ಮಂದಿರ ನಿರ್ಮಾಣ ಆಗಿದೆ. ಅದು ಜನರ ಹಣದಿಂದ, ಸರ್ಕಾರ ಹಣದಿಂದ ಅಲ್ಲ. ಇವತ್ತು ವಿಶ್ವ ಮಾನ್ಯತೆ ಪಡೆದಿದೆ ಅಯೋಧ್ಯೆ. ಇದು ಜನರ ಭಾವಗಳ ಜೊತೆಗೆ ಆಟ ಆಡ್ತಿದೀವಾ? ಧಾರ್ಮಿಕವಾಗಿ ನಾವು ಯಾವತ್ತು ಧರ್ಮದ ತಳದಿಯಲ್ಲಿ ರಾಜಕಾರಣ ಮಾಡ್ತಾ ಇದೀವಿ. ನಾವು ರಾಜಕಾರಣದಲ್ಲಿ ಧರ್ಮವನ್ನೇ ಬೆರೆಸಲ್ಲ. ಧರ್ಮದ ತಳದಲ್ಲಿ ನಾವು ರಾಜಕಾರಣ ಮಾಡ್ಬೇಕು, ಒಳ್ಳೆ ಕೆಲಸಗಳು ಮಾಡ್ತಾ ಇದೀವಿ. ಇವ್ರು ಏನು ಜನರಿಗೆ ಇವರು ಕೊಟ್ಟ ಭರವಸೆ ಈಡೇರಿಸಿದ್ದಾರೆ. ರೈತರಿಗೆ ಇವರು ಇವತ್ತಿಗೆ ಹಣ ಕೊಡಕ್ಕಾಗಿಲ್ಲ ಇವರಿಗೆ. ಓಕೆ ಧನ್ಯವಾದ MP ರೇಣುಕಾಚಾರ್ಯ ಅವರೇ ಟಿವಿ9 ಜೊತೆ ಮಾತನಾಡೋದಕ್ಕೆ.